ಅರ್ಶನ ಕುಂಕುಮನ ಮೊದಲು ಮಾಂಗಲ್ಯಕ್ಕೆ ಇಟ್ಕೋಬೇಕಮ್ಮ. ಮುತ್ತೈದೆ ಆದವರು ಮಾಂಗಲ್ಯಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡ್ರೆ ಗಂಡನಿಗೆ ಮನೆಗೆ ಎಲ್ಲ ಶ್ರೇಯಸ್ಸು. ಏನ್ ಮೇಡಮ್, ನಿಮ್ಮ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದೀನಿ ಅನ್ಸ್ತೀಯಾ? ಸ್ವಲ್ಪ. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮೇಡಮ್, ಈ ಸಲ ನವರಾತ್ರಿಗೆ ನಾವಿಬ್ರು ನಿಮ್ಮ ಮನೆಗೆ ಹೋಗ್ಬಿಡೋಣ. ಮಗಳೊಳ್ಳೆ ಜೊತೆಗೆ ಹೋದ್ರು ಅಂತ ಅವ್ರಿಗೆ ಎಂಬ ಸಂಭ್ರಮ ಇನ್ನೂ ಜಾಸ್ತಿ ಆಗುತ್ತೆ. ಮಾತೇ ಆಡಲ್ಲ ಅಂದ್ಮೇಲೆ ಹೋಗೋದೆಲ್ಲ ದೂರದ ಮಾತು. ಅವ್ರು ಚೆನ್ನಾಗಿದೆ ಅಷ್ಟೇ ಸಾಕು. ಹೋಗ್ಲಿ ಬಿಡಿ ಮೇಡಮ್, ಈ ಬೇಜಾರಾಕೋವಿ. ಆದ್ರೂ ನೀವು ಕಂಟಿನ್ಯೂ ದುಡ್ಡು ಕೊಟ್ರಿ ಅನ್ನೋದನ್ನ ಅಂಕಲ್ ನಮಗೆ ಗೊತ್ತಿಲ್ಲ ನೋಡಿ. ಯಾಕೆ ಕೊಡಲ್ಲ ಅಂತ ಅನ್ಕೊಂಡ್ರಾ? ಹೇಳಿದ್ಮೇಲೆ ಮಾತು ಉಳಿಸ್ಕೋಬೇಕಲ್ವಾ? ಮಾತಾಡಿ ಸುಮ್ನೆ ಆಗೋದಕ್ಕೆ ನಾನೇ ನೀವಾ? ಆಗಲ್ಲ ಮೇಡಮ್, ಅವ್ರು ದುಡ್ಡು ಕೊಡ್ಬೇಕು ಅಂತಾನೆ ಎಕ್ಸ್ಟ್ರಾ ಕೆಲಸ ಮಾಡಿ ದುಡ್ಡು ಕೊಟ್ರಲ್ಲ, ಅದ್ ಖುಷಿ ಆಯ್ತು. ಎರಡು ಕೊಡ್ಬೇಕು ಅನ್ಕೊಂಡ್ಮೇಲೆ ಮನ್ಗೂ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಕೊಟ್ಟೆ ಅಷ್ಟೇ. ಇವಾಗ ತಂಟಿ ಖುಷಿಯಾಗಿದಾರಲ್ಲ, ನನಗಷ್ಟೇ ಸಾಕು. ಅದು ದುಡ್ಡು ಕೊಟ್ಟಿದ್ರೆ ನನಗೋಸ್ಕರ ಅಲ್ವಾ? ಇವದನ್ನ ನಿದ್ದೆಗೆ ಇಟ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಅದನ್ನ ನಾನು ವಾಪಸ್ ಕೊಡ್ತೀನಿ ಬಿಡಿ. ನಾನ್ ಕೊಟ್ಟಿರೋದು ಕಂಟಿಗೆ, ನೀವ್ಯಾಕೆ ವಾಪಸ್ ಕೊಡ್ಬೇಕು? ಕಟ್ಟಿ ಕೊಟ್ಟಿರೋದು ನನಗೋಸ್ಕರನೇ ತಾನೆ. ಹಾಗೆಲ್ಲ ಏನೂ ಇಲ್ಲ, ನಾನ್ ಕೊಟ್ಟಿರೋದು ಕಂಟಿಗೋಸ್ಕರ. ನನಗೆ ಆತರ ಏನಾದ್ರು ಅವಶ್ಯಕತೆ ಬಂದ್ರೆ ನಾನ್ ಕಂಟಿಯವ್ರ ಹತ್ರನೇ ಕೇಳ್ತೀನಿ. ಆಯ್ತು ಬಿಡಿ ಮೇಡಮ್, ಅದಕ್ಕೆ ಯಾಕೆ ಹೊಡೆ ಬರ್ತೀರಾ? ನನಗ್ ಬೇಡ, ನೀವೇ ತಿ. ಅಡಿ ಮೈಯವ್ರಮ್ಮ ಬಂದ್ಮೇಲೆ ಮೈ ತುಂಬಾ ಖುಷಿಯಾಗಿದ್ದಾನಲ್ವಾ? ಹೌದು ಮೇಡಮ್, ಪಾಪ ಅವನು ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಚಿಕ್ಕ ಮಗುತ್ತು ಅವ್ರ ಹಿಂದಿನ ಓಡಾಡ್ತಿರ್ತಾನೆ. ಅಮ್ಮ ಅಂದ್ರೇನೆ ಹಾಗೆ, ಮುಗಿಗೆ ಹಾಲಲ್ಲ ಮರ ಹೆಂಗೆ ಯಾಕೆ ಆಡಿದ ಲೈಫ್ ಎಷ್ಟು ವಿಚಿತ್ರ ಅಲ್ವಮ್ಮ. ಆಮೇಲೆ ಅಮ್ಮ ಇಲ್ಲೇ ಇಲ್ಲ, ನಿಮ್ಗೆದ್ದು ಇಲ್ಲ. ಇವತ್ತು ಅವ್ರು ಬರ್ತಾರೆ ಅಂತ ಈಗಲೂ ಕೂತ್ಕೊಂಡು ಅವ್ರಿಗೋಸ್ಕರ ಬೆಳ್ಕೊತಿದ್ದೀರ ಅರ್ಥಬ್ರೆ, ನಿಮ್ಮ ಮನ್ಸು ಬಂಗಾರ ಮೇಡಮ್. ಹಾಗೆಲ್ಲ ಏನೂ ಇಲ್ಲ. ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಅವ್ರನ್ನ ಸಾಕಿ ಸಲಹಿ ದೊಡ್ಡವ್ರು ಮಾಡ್ತಾರೆ, ಅವರಿಗೆ ವಿದ್ಯಾ ಬುದ್ಧಿನೂ ಕನ್ಸ್ಕೊಡ್ತಾರೆ. ಆದ್ರೆ ಮಕ್ಕಳು ನಾವು ಅವ್ರಿಗೆ ಏನ್ ವಾಪಸ್ ಕೊಡೋದಕ್ ಸಾಧ್ಯ? ಅವ್ರ ತ್ಯಾಗಕ್ಕೆ ಅವ್ರಿಗೆ ವಯಸ್ಸಾದ್ಮೇಲೆ ಒಂದ್ ಆಸರೆ ಅಷ್ಟೇ. ಆದ್ರೂ ಅವರು ನನ್ನ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಜೊತೆಗೆ ಇದ್ದಿದ್ದಪ್ಪ ನಮಗಿಲ್ಲ, ಆದ್ರೆ ನಿಮ್ ಜೊತೆ ಇದ್ರೆ ಅಮ್ಮನ ಜೊತೆ ಇದಷ್ಟೇ ಖುಷಿ ಸಿಗುತ್ತೆ. ಹರಿಯವರೇ, ಈಗ ಮನೇಲಿ ಎಲ್ಲ ಸರಿಯಾಗಿದೆ, ಆದ್ರೆ ಅಂಕಲ್ ಒಂಥರ ಆಡ್ತಾರೆ. ಹೌದು ಮೇಡಮ್, ಅದು ಹಾಗೆ ಅನಿಸ್ತವೆ. ಇಷ್ಟು ವರ್ಷ ಆದ್ಮೇಲೆ ಹೆಂಡತಿ ಮನೆಗ್ ಬಂದಿದ್ದಾರೆ ಅಂದ್ರೆ ಅಂಕಲ್ ಅವ್ರ ಜೊತೆ ಚೆನ್ನಾಗಿರ್ಬೇಕಲ್ವಾ? ಹೌದು ಮೇಡಮ್, ಆದ್ರೆ ಆ ಮನುಷ್ಯ ಯಾವಾಗಲೂ ಹೆಂಡತಿಗಿಂತ ಜಾಸ್ತಿ ಎಣ್ಣೆ ಜೊತೆಗೆ ಇರ್ತಾರೆ. ಏನ್ ಮಾಡಕ್ಕಾಗತ್ತೆ? ಅಂಕಲ್ ಈಗ ನಡ್ಕೋತಿದ್ದಾರೆ ಅಂದ್ರೆ ಅದಕ್ಕೆ ಏನೋ ಒಂದ್ ಕಾರಣ ಇರ್ಬೇಕು. ಮೈಯವ್ರ ಅಮ್ಮನ್ ಕಂಡ್ರೆ ಅಂಕಲ್ ಯಾಕೆ ಇಷ್ಟೊಂದು ಕೋಪ? ಗೊತ್ತಿಲ್ಲ ಮೇಡಮ್. ಅವ್ರೇನಾದ್ರು ಬೇರೆ ಮದುವೆ ಆಗಿರ್ಬೋದಾ? ಏಕೆ ಇವರು ಅವ್ರಿಗೆ ಕೋಪ ಮಾಡ್ಕೊಂಡಿರ್ಬೋದಾ? ಯಾವ್ದು ಗೊತ್ತಾಗ್ತಿಲ್ಲ. ಆದ್ರೆ ಗೊತ್ತಾಗ್ದೇ ಇರೋದು ಯಾವ್ದು ಇಲ್ಲ. ಎಲ್ಲೋ ಇರೋರ್ನೇ ಕಣ್ಣು ಹಿಡಿದು ಮನೆ ಕರ್ಕೊಂಡ್ ಬಂದಿರುವಾಗ ಮನೆಗ್ ಬಂದವ್ರ ಜೊತೆ ಅಂಕಲ್ ಯಾಕೆ ಹೀಗೆ ನಡ್ಕೋತಿದ್ದಾರೆ ಅನ್ನೋದನ್ನ ಕಣ್ಣು ಹಿಡಿಯೋಕ್ಕಾಗಲ್ವಾ? ಆಗುತ್ತೆ ಮೇಡಮ್, ನಿಮ್ ಕೈ ಖಂಡಿತ ಆಗುತ್ತೆ. ಇವಾಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಪ್ರಸಾದನು ಕಲಿಯ ಕೊಡುತ್ತೆ. ಮನಿ ಬೇಗ ಹೆಂಗಿದ್ರು ನಟನ್ ಸಿಂಗ್ ಮನೇಲಿ ಕಾಣಿಸ್ತಾ ಇಲ್ಲ. ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಇದೆ ಅಂತ ನೋಡಕ್ಕೆ ಇದೇ ಸರಿಯಾದ ಸಮಯ. ಎಲ್ಲೂ ಸಿಕ್ತಿಲ್ವಲ್ಲ? ಚೋ ಯಾಕಯ್ಯ ನಾನು ಫೋನ್ ಮಾಡ್ಬಿಡ ಅಂತ ಹೇಳಿದೆ ತಾನೆ, ಯಾಕೆ ಫೋನ್ ಮಾಡ್ದೆ? ಮನೆಯಿಂದ ಆಚೆ ಇದ್ರೆ ಬಾರೆ. ಈಗ ಯಾಕಯ್ಯ ಬಂದೆ? ಈಗ ಬಂದಾಯ್ತು ಬಾ. ನೀನ್ ಮಾಡೋ ಕೆಲಸ ಒಂದೊಂದಲ್ಲ. ಫೋನ್ ಮಾಡ್ಬೇಡ ಅಂತಂದ್ರೆ ನೀನ್ ಇಲ್ಲೇ ಬಂದ್ಬಿಟ್ಟಿಯಲ್ಲ. ಯಾರಾದ್ರೂ ನೋಡ್ದೆ ಏನ್ ಗತಿ? ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರೆ ಆ ನಟರಾಜ ಯಾವ ಟೈಮಲ್ಲಿ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಒಂದು ಗೊತ್ತಾಗಲ್ಲ ಕಣಯ್ಯ. ಇದೊಂದು ಕೈ ಸೇರೋ ಟೈಮಲ್ಲಿ ಯಾಕೆ ಹೇಳ್ಬಿಟ್ಟು ಮಾಡ್ತೀಯಾ? ದೇವ್ರದೇ ಇರೋ ಮಾತನ್ನ ನಿಲ್ಸು. ಮನೇಲಿದೆ ಅಂದ್ಮೇಲೆ ಎತ್ಕೊಂಡ್ ಮಾಡ್ತಾನೆ. ಈ ಮನೆ ಹೋಗದೆ ಕಣಯ್ಯ, ಆ ತುಟ್ಟು ಎಲ್ಲಿಟ್ಟಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ನೀನೇ ಗೊತ್ತಾಗ್ತಿಲ್ಲ ಅಂದ್ರೆ ಹೆಂಗೆ? ನೀನು ಹೊಸ್ತಾ ನಾನೊಂದು ತುಪ್ಪಿ ಎಲ್ಲಿದೆ ಅಂತ ಹುಡುಕಿ ಆಮೇಲೆ ನೀನು ಫೋನ್ ಮಾಡ್ತೇನೆ. ನೀ ಹೊರ ಸಿಗೋ ಇರೋ ಸತಿ ನನ್ನ ಕೈಗೆ. ಹೇಗೆ ಹೋಗ್ತಾ ಇದೆಯಾ? ಯಾಕೋದಿದ್ದೆ ಅವನಿಗೆ? ನಾನೇ ಅವನು ಬಾ ಅಂತ ಕರೀಲಿಲ್ಲ, ಅವನೇ ಬಂದ್ರೆ ನಾನೇನ್ ಮಾಡ್ಲಿ? ಏನ್ ಕರೀರೆ ಅವನೇ ಬಂದ್ಬಿಟ್ಟ. ಇಬ್ರು ಸೇರಿಕೊಂಡು ನಮ್ಮ ಗಂಧದ ಗುಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆಗಿನಿಲ್ಲ ಕಣಯ್ಯ. ಕೋಮಲ, ಇನ್ನು ನಿಜವಾದ ಬಣ್ಣ ಈ ಮನೇಲಿ ನಂಗೆ ಒಬ್ಬನಿಗೆ ಗೊತ್ತಿರೋದು. ನೇರು ಕದ್ದು ಮುಚ್ಚಿ ಮಾತಾಡುದಿಲ್ಲ. ಈ ನಟರಾಜ ಯಾರು ಗಮನಿಸಿದಾನೆ. ಯಾಕಯ್ಯ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯ? ಇಷ್ಟು ವರ್ಷ ಈ ನಿನ್ನ ಮಗನ ಮೇಲೆ ಇದ್ದಿರೋ ಪ್ರೀತಿ ಈಗ ದುಡಿಗೆ ಅಂತ ಬಂದ್ಬಿಟ್ಟ. ಈ ಮನೇಲಿ ಏನ್ ಮಾಡ್ತಿರೋ ಅಕ್ಕ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಈ ನಟರಾಜನ್ಗೆ ಪ್ರತಿಯೊಂದು ಅರ್ಥ ಆಗ್ತಾ ಇದೆ. ನನ್ನ ಮಕ್ಕಳು ಯಾರಿಗೂ ಯಾವತ್ತೂ ಕೆಟ್ಟು ಮಾಡಿರೋರಲ್ಲ. ನಿಮ್ಮಿಂದ ಅವ್ರಿಗೇನಾದ್ರು ಕೇಳಿದಾದ್ರೆ ಹಾಗೇನಿಲ್ಲ, ಹಾಗಿದ್ದೆಲ್ಲ ಆಯ್ತು. ಇನ್ಮೇಲಾದ್ರೂ ನನ್ ಮಗನ್ ಜೊತೆ ಇರೋಣ ಅಂತ ಬಂದೆ. ಆದ್ರೆ ನೀನ್ ಅದನ್ನು ತಪ್ಪು ಅಂತೀಯಲ್ಲಯ್ಯ. ನೀನು ಮಗನಿಗೋಸ್ಕರ ಇರ್ಬೇಕು ಅಂತ ಬಂದಿದ್ರೆ ಅವನು ಯಾಕೆ ಇಲ್ಲಿ ಬಂದ? ನಿಮ್ಮ ಗುಸ್ಗುಸು ನನ್ಗೆ ಅರ್ಥ ಆಗಿಲ್ಲ ಅನ್ಕೊಂಡಿದ್ಯಾ? ಅಷ್ಟೊಂದು ಧಟೆ ಅನ್ಕೊಡಿ ಅನ್ನೋದಿಲ್ಲ. ಚೆನ್ನಾಗಿರೋ ಮನೇನ ಹಾಳು ಮಾಡಕ್ ಬಂದಿದ್ದೆ ನೀನು.
ನೀನ್ ಮನುಷ್ಯನ ನಿಂಗೇನಾಗಿಲ್ಲಮ್ಮ ನೋಡು ನೋಡು ಬಂದಾಗಿಂದ ಯಾಕೆ ನಾನು ನೋಡಕ್ ಬರಲಿಲ್ಲ ನಾನು ಯಾಕೆ ಬಿಟ್ಟೋದೆ ಅಂತ ಕೇಳ್ತಾ ಇದ್ದೆ ತಾನೆ ಇದಕ್ಕೆ ನಾನು ಬರಲಿಲ್ಲ ಈ ಅಪ್ಪಂಗೆ ನಾನು ನೋಡಿದ್ರೆ ಆಗಲ್ಲ ಕಡೆ ಅವತ್ತು ನನ್ನನ್ನು ಸಾಯಿಸಕ್ ಹೊಡ್ದ ಇವರು ಮತ್ತೆ ಅದೇ ತರ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ನೋವು ಆಗಿಲ್ಲ ಮೈ ಸುಳ್ಳು ಹೇಳಕ್ ಹೋಗಿ ಮಿತಿರ್ಬೇಕು ನಾಚಿಗೆ ತೊಡೆ ಯೋ ಏನೇನ ಮಾತಾಡ್ತಿದ್ಯಾ ಏನ್ ಅನ್ಕೊಂಡಿದ್ಯಾ ನೀನು ಯಾಕಯ್ಯ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತಿದ್ಯಾ ನಮ್ಮಮ್ಮ ಬಂದಿರೋದು ನನಗೋಸ್ಕರ ನಿನಗೆ ಏನಯ್ಯ ಪ್ರಾಬ್ಲಮ್ಮು ಇನ್ನೊಂದ್ಸಲ ನಮ್ಮ ಅಮ್ಮನ ಮೇಲೆ ಏನಾದ್ರು ಕೈ ಮಾಡಿದ್ರೆ ಅದ್ರ ಸಾಯ್ಬಿಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊ ನಮ್ಮಮ್ಮ ಇನ್ಮೇಲೆ ಇದೇ ಮನೇಲಿ ನನ್ನ ಜೊತೆನೇ ಇರ್ತಾರೆ ಯೋ ನೀನು ಪದೇ ಹೇಳ್ತಾ ಇದೀನಿ ಇನ್ನೊಂದ್ಸಲ ನಮ್ಮ ಅಮ್ಮನ ಮೇಲೆ ಏನಾದ್ರು ಕೈ ಮಾಡಿದ್ರೆ ಅವತ್ತೇ ನಿನ್ ಸತ್ತೆ ಏನು ಬೆಲೆ ಕೆಡಿಸ್ಕೊಡಮ್ಮ ಇದೀನಿ ಇಲ್ಲ ಇದು ಹೀಗಿದ್ರೆ ಏನಾಯ್ತು ಅಂತ ಉಪಯೋಗ ಗೊತ್ತಾಗ್ಬೇಕು ಹೇಳಮ್ಮಯ್ಯೇ ಏನಂತ ಹೇಳಿ ಅಣ್ಣ ನನ್ನ ಕಾಲೇಜಿಂದ ಒಂದ್ ಸ್ವಲ್ಪ ಲೇಟಾಗಿ ಬಂದಿದ್ರು ಅವ್ನು ನಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬೇಕಾ ಅವ್ನು ಈಗ ಮಾಡಿದೆ ನನ್ನ ಅಮ್ಮನನ್ನ ಬಿಟ್ಟೋದು ಅಂತ ಹೇಳ್ಬೇಕಾ ಏನಂತ ಹೇಳಿ ಇವನಿಂದ ನಾನು ಇಷ್ಟು ವರ್ಷ ಅಮ್ಮ ಇಲ್ಲದೆ ಬೆಳೆಯೋದಾಯ್ತು ಇವಾಗ ಅಮ್ಮ ಸಿಕ್ಕಿದ್ದಾರೆ ಅಂತ ನಾನು ಖುಷಿ ಪಡ್ತಿದ್ರೆ ಮತ್ತೆ ಅಮ್ಮನ ಹಿಂಸೆ ಕೊಡ್ತಿದ್ರಲ್ಲ ಅಣ್ಣ ಅಮ್ಮನ ಮೇಲೆ ಅವ್ನಿಗೆ ಇಷ್ಟೊಂದು ಕೋಪ ಇದೆಯಲ್ಲ ಅಂತ ಅಮ್ಮ ಏನ ಮಾಡಿದಾರ ಅವ್ನಿಗೆ ಸಿಕ್ತಂದ್ರಪ್ಪ ನಿಮ್ಮೆಲ್ಲರೂ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿಂದ್ರಪ್ಪ ನಾನು ಇಲ್ಲಿಗೆ ಬಂದ್ರೆ ಇವ್ನ ನೀಡಿ ಆಡ್ತಾರೆ ಅಂತ ನಂಗೆ ಗೊತ್ತಿತ್ತು ಆದ್ರೆ ತಾಯಿಯಾಗಿ ನನ್ ಮನ್ಸು ತಡೆಯಿಲ್ಲ ನನ್ ಮಗನ್ಗೋಸ್ಕರ ನಾನು ಇಲ್ಲಿ ಬರ್ಬೇಕು ಅನ್ನಿಸ್ತು ಅಲ್ಲ ಈಗ ಅಂದ್ರೆ ಇವ್ ಮತ್ತೆ ಮೊದಲಿನ ತರನೇ ಆಗ್ತಿದ್ದಾನೆ ಇಷ್ಟು ವರ್ಷ ಆದ್ಮೇಲೆ ಏನಾದ್ರು ಬದ್ಲಾಗಿರ್ತಾನೆ ಅಂತ ಅನ್ಕೊಂಡೆ ಆದ್ರೆ ಇವನು ಸ್ವಲ್ಪನೂ ಬದ್ಲಾಗ್ಲಿಲ್ಲ ಅಂಕಲ್ ಯಾವತ್ತೂ ಆ ತರ ನಡ್ಕೊಂಡಿರೋಲ್ಲ ಅವನು ಅಮ್ಮ ಸುಳ್ಳು ಹೇಳ್ತಿದ್ದಕ್ಕೆ ಅಯ್ಯ ಏನ್ ಮಾಡ್ದಂತ ನಾನೇ ನನ್ನ ಕಣ್ಣರ ನೋಡಿದೀನಿ ನಾನು ಇಲ್ಲಿ ಬಂದಿರೋದು ಅವ್ನು ಸ್ವಲ್ಪ ಇಷ್ಟ ಇಲ್ಲಮ್ಮ ಅದಕ್ಕೆ ನಾನು ಇಲ್ಲಿ ಇರೋಲ್ಲ ನಾನು ಹೋಗ್ಬಿಡ್ತೀನಿ ನೀವು ಬಂದಾಗಿಂದ ಮೈ ಎಷ್ಟು ಖುಷಿಯಾಗಿದ್ದಾನೆ ಅಂತ ನೀವೇ ನೋಡಿದ್ದೀರ ಇವಾಗ ಹೋಗ್ತೀನಿ ಅಂದ್ರೆ ಆ ಮುಗಿಸಿ ನೋವಾಗಲ್ವಾ ಅವನ್ಗೆ ನೋವಾಗ್ಬಾರ್ದು ಅಂತಾನೆ ನಾನು ಅವ್ರಿಗೆ ಕರ್ಕೊಂಡು ಹೋಗಿದ್ದೀನಿ ನಮ್ಗೆ ಗೊತ್ತಾಯ್ತಾರೆ ಹೌದು ಮೈ ನಮ್ಮ ಜೊತೆ ಇರ್ತಾರೆ ಅಮ್ಮ ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಒಟ್ಟಿಗೆ ಬೆಳೆದಿದ್ದೀವಿ ಒಟ್ಟಿಗೆ ಊಟ ಮಾಡಿದ್ದೀವಿ ಅಳೋದಕ್ಕೂ ಏನೇ ಇದ್ರು ಎಲ್ಲರೂ ಒಟ್ಟಿಗೆ ಇದ್ದೀವಿ ವೈನು ಅಷ್ಟೇ ನಮ್ಮೆಲ್ಲರೂ ಬಿಟ್ಟು ಒಂದಿನೂ ಇತ್ತವರಲ್ಲ ನಮಗೂ ಅಷ್ಟೇ ಅಮ್ಮ ಅವನನ್ನು ಬಿಟ್ಟು ಇರೋಕ್ಕಾಗಲ್ಲ ನೀವು ಮಾತ್ರ ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ ಅಮ್ಮ ನೀವೇನು ತಲೆಗೆಸ್ಕೊಬೇಡಿ ಆ ಮನುಷ್ಯ ನಿಮ್ಮ ತಂಟೆಗೆ ಬರ್ದಂಗೆ ನಾವು ನೋಡ್ಕೋತೀವಿ ಅವ್ನು ಆಡೋದ್ ನೋಡಿದ್ರೆ ನನಗೆ ಯಾಕೋ ಭಯ ಆಗುತ್ತಪ್ಪ ನೀವು ಭಯಪಡೋದೇನು ಬೇಡಮ್ಮ ನಾವು ನೋಡ್ಕೋತೀವಿ ಎಂದಿಲ್ವಲ್ಲ ನೀವು ಆರಾಮಾಗಿರಿ ಹೌದಮ್ಮ ನೀವು ಧೈರ್ಯವಾಗಿರಿ ರಾಗತೀವಿ ಸರಿನಪ್ಪ ನೀವೆಲ್ಲರೂ ಎಷ್ಟೆಲ್ಲ ಹೇಳ್ತಿದ್ದೀರಿ ಅಂತಂದ್ರೆ ನಿಮ್ ಮಾತನ್ನ ಬೆಲೆ ಕೊಟ್ಟು ನಾನು ಇಲ್ಲೇ ಇರ್ತೀನಿ ಮೈ ನಿನ್ ಸಮಾಧಾನ ಮಾಡ್ಕೊಪುಟ ಏನ್ ಖುಷಿಯಾಗಿರೋದು ನಮ್ಮ ಎಲ್ಲರಿಗೂ ತುಂಬಾ ಮುಖ್ಯ ಅಮ್ಮ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರೆ ಮೈ ಗ್ಯಾರೇಜ್ 3 ಲಕ್ಷ ಅರೇಂಜ್ ಮಾಡಿ ಆಯ್ತಲ್ಲ ಅದಕ್ಕೆ ಅದು ಗ್ಯಾರೇಜಲ್ಲಿ ಏನಾದರೂ ರಿನೋವೇಷನ್ ಮಾಡಿಸ್ಬೇಕು ಅಂದ್ರೆ ಬೇಕಾಗತ್ತೆ ಇಟ್ಕೊಂಡಿರಿ ಅಯ್ಯೋ ಚಂದನ ಅದೆಲ್ಲ ಮುಂದೆ ಯಾವತ್ತಾದ್ರೂ ಮಾಡಿಸಿದ್ರೆ ಆಯ್ತು ಇವಾಗಿನ ಬೇಡಮ್ಮ ಇಲ್ಲ ಇಲ್ಲ ಇವಾಗ್ಲೇ ಮಾಡಿಸಿದ್ರೇನೆ ಚೆನ್ನಾಗಿರತ್ತೆ ತಗೊಳ್ಳಿ ಅಲ್ಲ ಈ ದುಡ್ಡು ಆ ದುಡ್ಡು ಜೊತೆಗೆ ಇಟ್ಟಿರಿ ಸರಿ ಎಲ್ಲ ದುಡ್ಡು ಒಟ್ಟಿಗೆ ಇಟ್ಟಿರ್ತೀವಿ ಓನರ್ ಕೇಳಿದಾಗ ತೊಗೊಂಡು ಕೊಡಿವಂತೆ ಸರಿನಾ ಸರಿ ಈ ಕೆಲಸ ಜಾಸ್ತಿ ಇದ್ದಾಗಲೇ ನಿದ್ದೆನೂ ಜಾಸ್ತಿ ಬರುತ್ತೆ ಏನಾದ್ರು ನೀನ್ ಯಾಕೆ ಇಲ್ಲಿ ಬಂದೆ ಆ ನಟರಾಜಿ ಎಷ್ಟೊಂದು ರಂಪ ಮಾಡ್ದಂತ ಗೊತ್ತು ತಾನೆ ನಿನ್ಗೆ ನಾನು ಆಗ ಬರಲ್ಲ ಅಂತ ಅಂದ್ರೆ ನೀನ್ ನಿಮ್ಗೆ ಇಲ್ಲಿ ಕೂತ್ಯಾ ಯಾರು ಮಾತಾಡ್ತಿರೋ ತರ ಕೇಳಿಸ್ತಿದೆಯಲ್ಲ ತುಬ್ಬಿ ವಿಷಯ ಏನಾಯ್ತು ಅಂತ ನೆನಪಾಡ್ಕೊಂಡೆ ಒಂದು ಒಳ್ಳೆ ಕತೆ ಆಯ್ತು ನೀನ್ ಮಾಡಿರೋ ಸಾಲಕ್ಕೆ ನನ್ ಕುಕ್ಕಿ ಹಗ್ಗ ಹಾಕಿ ಅಳಿತಿದ್ಯಲ್ಲ ಕುಕ್ಕಿ ಕಾಲಿ ಕಡಿನಲ್ಲ ಅದ್ರ ಬಾಕಿ ಹೊಡಿಬೇಕು ಅಂತಂದ್ರೆ ನಾನು ಕುಕ್ಕಿ ಸುತ್ತಾವಲ್ಲ ಅವ್ರು ತಂದು ಕೊಟ್ಬಿಡು ಆಮೇಲೆ ಈ ತರ ನೋಡ್ಕೊತೀನಿ ಹೌದೌದು ನೋಡ್ಕೋತೀಯ ನಿನ್ ಮನೆ ಬಾಗಿಗೆ ಸಾಲಗಾರರು ಬರೋದು ಇದೇನು ಮೊದಲನೇ ಸಲನಾ ಚೆನ್ನಾಗಿ ಮಾತಾಡ್ತೀಯ ಈಗ ನೀನ್ ತೂರ್ತಿರ್ಚಿ ಇಲ್ವಾ ಯಾರು ಓಪನ್ ಇದೆಯಲ್ಲ ಯಾರು ಓಪನ್ ಮಾಡಿರ್ಬೋದು ಮತ್ತೆ ನಾನು ಓಡಿಸಿಂದಲ್ಲ ದುಡ್ಡು ಅದನ್ನ ತಕೊಂಡು ನಿನ್ನ ಪೇಕ್ ಪಡೆದೇ ಇಲ್ವಾ ಏನಯ್ಯ ದುಡ್ಡು ತರೋದು ನೀನ್ ಹೇಳಿದಷ್ಟು ಸುಲಭ ಅಲ್ಲ ಮನೇಲಿ ಎಲ್ಲರೂ ಇದಾರೆ ಅವ್ರ ಕಣ್ತಪ್ಸಿ ದುಡ್ಡು ತರೋದು ತುಂಬಾ ಕಷ್ಟ ನಾನಿದೇನೋ ಹೀಗೆ ತಿನ್ಕೊಂಡು ಉಣ್ಕೊಂಡು ಈ ನಟರಾಜನ್ ಮನೆ ಶೆಟ್ಲ್ ಆಗೋ ತರ ಇದೆಯಾ ಎಂತ ಮಾತು ಅಂತ ಆಡ್ಕೆಯ ಅಷ್ಟು ಜನಕ್ಕೂ 3 ಹೊತ್ತು ಬೇಸ್ ಹಾಕೊಂಡು ಈ ಮನೇಲಿ ಇರಕ್ಕೆ ನನಗಾಗಲ್ಲ ಮತ್ತೇನ್ ಮಾಡ್ತೀನಿಯಾ ಅದು ದುಡ್ಡು ತಗೊಂಡು ಹೋಗ್ತಾನೆ ಬುದ್ಧಿಗಿದೆ ಅಂತ ನಂಗೆ ಇವತ್ತು ಮುಖ್ಯ ನನಗೆ ಗೊತ್ತಾಗಿದ್ದು ಈಗ ಎಲ್ಲರೂ ಮಲಗಿದ್ದಾರೆ ನೀನ್ ಇಲ್ಲೇ ಇರು ನಾನು ದುಡ್ಡು ತಗೋ ಬರ್ತೀನಿ ಗೊತ್ತೀಯಾ ಇಲ್ಲ ಮಗನ್ ಮುಖ ನೋಡ್ಕೊಂಡು ಇಲ್ಲೇ ಇರ್ತೀಯಾ ಮಾತೆತ್ತಿದ್ರೆ ಅದೇ ಹೇಳ್ತೀಯಲ್ಲಯ್ಯ ಯಾವಾಗ್ಲೂ ಬಿಟ್ಟು ಬಂದಿರೋ ಮಗನ್ ನೋಡ್ಕೊಂಡು ನಾನೇನಯ್ಯ ಮಾಡ್ಲಿ ನನಗೆ ನನ್ನ ಮಗನ ಮೇಲೆ ಯಾವ ಪ್ರೀತಿನೂ ಇಲ್ಲ ನಾನು ಅಲ್ಲಿ ಅದು ಅಯ್ಯೋ ಇದೇ ನಿಜನ ಸಿ ನಂಬೋದಕ್ಕೆ ಆಗ್ತಿಲ್ಲ ಪಾಪ ಮೇಘ ಎಷ್ಟು ಮೇಘ ಆಗ್ತಿದ್ಯಾ ಏನೋ ಒಳ್ಳೆ ಕೆಲಸ ಕೇವಲ ಏನು ಕ್ರಮ ನೀನ್ ಎಲ್ಲೇ ಇರು ನಾನು ದುಡ್ಡು ತಗೊಂಡ್ ಬರ್ತೇನೆ ಯಾರ ಕಣ್ಗೂ ಕಾಣಿಸ್ಕೋಬೇಡ ಹುಷಾರು ಮನೆಗೆ ಕೊಡ್ಬೇಕಾ